ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನ್ ಮಾಡ್ತಾ ಇದ್ದೀನಿ ಇದು ಗೊಂಜಾತೇನೆ. ಇದಕ್ಕೆ ಕಾರ್ನ್ಸ್ ಇದೆ ಅಲ್ವಾ, ತಂದೂರಿ ಮಾಡ್ತಾ ಇದ್ದೀನಿ. ತಂದೂರಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಇವಾಗ ನಾನು ಒಂದ್ ಸ್ವಲ್ಪ ಬಟರ್ ತಗೊಂಡಿದ್ದೀನಿ, ಮೊಸರು, ಖಾರದ ಪುಡಿ ಮತ್ತೆ ಉಪ್ಪು, ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಅರ್ಶಿನ ತಗೊಂಡಿದ್ದೀನಿ. ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದು ಚೆನ್ನಾಗಿ ಸುಲಿದಿಟ್ಕೊಳ್ಳೋಣ. ಇದು ಚೆನ್ನಾಗಿ ಸುಲಿದು ಇವಾಗ ನಾನು ಇದ್ರದ್ದು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ತಂದೂರಿ ಮಾಡ್ಲಿಕ್ಕೆ. ನೋಡಿ, ಅರಿಶಿನ ಹಾಕ್ತಾ ಇದ್ದೀನಿ, ಮತ್ತೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು, ಮತ್ತೆ ಕೆಂಪು ಖಾರದ ಪುಡಿ ತಗೊಂಡಿದ್ದೀನಿ, ರುಚಿಗಾಗುವಷ್ಟು ಉಪ್ಪು, ಮತ್ತೆ ನಾನು ತಗೋತಾ ಇರೋದು ಸ್ವಲ್ಪ ಒಂದು ಅರ್ಧದಷ್ಟು ಲಿಂಬೆಹಣ್ಣು. ಇವಾಗ ಚೆನ್ನಾಗಿದ್ದು ಎಲ್ಲ ಪೇಸ್ಟ್ ಕಲಿಸ್ಕೊಳ್ಳೋಣ ಈ ತರ. ಇವಾಗ ನೋಡಿ, ನಾನು ಒಂದು ಕಾರ್ನ್ ತಗೊಂಡಿದ್ದೀನಿ, ಅದಕ್ಕೆ ಹೀಗೆ ಸ್ವಲ್ಪ ಬಟರ್ ಹಚ್ತಾ ಇದ್ದೀನಿ ನಾನು, ಯಾಕಂದ್ರೆ ಚೆನ್ನಾಗಿ ಫ್ಲೇವರ್ ಬರ್ಲಿ ಅಂತ ಇದಕ್ಕೆ ಬಟರ್ ಹಚ್ತಾ ಇದ್ದೀನಿ. ನೋಡಿ, ಈ ತರ ಬಟರ್ ಹಚ್ಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ ಬಟರ್ ಹಚ್ಚಿದ್ದು? ಈ ತರ ಬಟರ್ ಹಚ್ಕೊಳ್ಳೋಣ. ಇವಾಗ ತಂದೂರಿ ಮಾಡ್ಲಿಕ್ಕೆ ಇಡೋಣ ಬನ್ನಿ ಗ್ಯಾಸ್ ಮೇಲೆ. ನಾನು ಬಹಳ ಹುರ್ಕೋತಾ ಇಲ್ಲ, ಸ್ವಲ್ಪ ಬಟರ್ ಅದ್ರ ಒಳಗಡೆ ಹೋಗ್ಲಿ ಅಂತ ಅಷ್ಟೇ ಸ್ವಲ್ಪ ಹುರ್ಕೋಬೇಕು. ನೋಡಿ, ಈ ತರ ನಾನು ಆವಾಗ್ಲೇ ಮಾಡಿಟ್ಟಿದಂತ ಪೇಸ್ಟ್ ಹಚ್ತಾ ಇದ್ದೇನೆ ಇದಕ್ಕೆ. ನೋಡಿ, ಈ ತರ ಚೆನ್ನಾಗಿ ಹಚ್ಕೋಬೇಕು. ಪೇಸ್ಟ್ ಹಚ್ತಾ ಇದ್ದೇನೆ, ಇದು ಲೇಪ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ. ನೋಡಿ, ಈ ತರ ಚೆನ್ನಾಗಿ ಮಸಾಲೆಯನ್ನು ಇದು ಲೇಪ ಹಚ್ಕೋಬೇಕು. ಪೇಸ್ಟ್ ಎರಡು ಕೂಡ ಮಾಡ್ಕೋಬೇಕು. ಎರಡು ಕೂಡ ಮಾಡಿದ್ದೀನಿ ನಾನು. ಇವಾಗ ಒಂದ್ ಮಾಡಿದ್ದೀನಿ, ಇನ್ನೊಂದು ಮಾಡ್ತಾ ಇದ್ದೀನಿ ನೋಡಿ. ನೋಡಿ, ನಾನು ಲೇಪ್ ಮಾಡಿಟ್ಟಿದ್ದಲ್ವಾ, ಅದು ಚೆನ್ನಾಗಿ ಹಚ್ಚಿ ಇವಾಗ ಇನ್ನೊಮ್ಮೆ ತಂದೂರಿ ಮಾಡ್ಕೋಬೇಕು. ಇದು ಸಾಯಂಕಾಲ ಸ್ನಾಕ್ಸ್ ಟೈಮ್ಗೆ ನಾವು ಹುಡುಗರು ಕೊಟ್ರೆ ಬಹಳ ಖುಷಿಯಾಗಿ ತಿಂತಾರೆ. ಮಕ್ಕಳು ಆಗ್ಲಿ, ಮನೆಯಲ್ಲಿ ಅಜ್ಜಿ ಅಜ್ಜ ಯಾರಾದ್ರೂ ಇದ್ರೆ ಸಾಯಂಕಾಲ ಟೀ ಟೈಮ್ ಅಲ್ಲಿ ನೀವು ಮಾಡ್ಕೊಡಿ. ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಹಸುವಾಗಿರ್ತದಲ್ವಾ, ಆ ಟೈಮಿಗೆ ಇದು ಬಹಳ ರುಚಿಕರವಾದಂತ ಇದು ತಂದೂರಿ ರೆಡಿ ಆಗ್ತದ. ಇವಾಗ ನೋಡಿ, ಈ ತರ ನಾನು ತಂದೂರಿ ಮಾಡಿದ್ದೀನಿ. ಇವಾಗ ಅದಕ್ಕೆ ಹೀಗೆ ತಕ್ಕೋಣ. ಬಟರ್ ಹಚ್ತಾ ಇದೀನಿ ನೋಡಿ, ಈ ತರ ಸ್ವಲ್ಪ ಮೇಲಿಂದ ಬಟರ್ ಹಚ್ಬಿಡಿ ಮಸ್ತಾಗಿ. ನೋಡಿ, ಈ ತರ ರೆಡಿ ಆಗ್ತದೆ ನಾವು ತಂದೂರಿ ಕಾರ್ನ್ ರೆಡಿ. ಇದು ತಂದೂರಿ ಕಾರ್ನ್ ರೆಡಿ ಆಗಿದೆ. ಸೂಪರ್ ಆದಂತ ಸ್ನಾಕ್ಸ್ ಸಾಯಂಕಾಲ ತಂದೂರಿ ಕಾರ್ನ್ ರೆಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್. ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.